ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಮೋಸ ಹೋದವ್ರು ಯಾಕೆ ಡಿಪ್ರೆಷನ್ಗೆ ಹೋಗ್ತಾರೆ? ಮೋಸ ಮಾಡಿದವ್ರು ಚೆನ್ನಾಗಿದ್ದು ಬಿಡ್ತಾರೆ. ಅಸಲಿ ಕಾರಣ ಏನು? ಮೋಸ ಹೋದವ್ರಿಗೆ ಯಾಕೆ ಆ ಲೆವೆಲಿಗೆ ಹುಚ್ಚಿಡಿಯುತ್ತೆ? ಯಾಕೆ ಅವ್ರನ್ನ ಬಿಟ್ಟಿರೋಕ್ಕಾಗದೆ ಅಳ್ತಿರ್ತಾರೆ? ಇದಕ್ಕೆ ಮೇಜರ್ 3 ರೀಸನ್ನ ಕೊಡ್ತಾ ಇದ್ದೀನಿ, 3 ಟಿಪ್ಸ್ನ ಕೊಡ್ತಿದ್ದೀನಿ. ಯಾಕೆ ಹಿಂಗೆ ಅವ್ರು ಬಿಟ್ಟಿರೋಕ್ಕಾಗದೆ ಒದ್ದಾಡ್ತಾರೆ ಅಂತೇಳಿ. ಸೊ ವಿಡಿಯೋ ನೋಡ್ತಿದ್ದೀರಾ, ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫಸ್ಟ್ ಪಾಯಿಂಟ್, ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಭಾವನೆಗಳನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಅವರು ಆ ಥರ ಅಳ್ತಾ ಇರ್ತಾರೆ. ಭಾವನೆಗಳನ್ನು ಯಾರು ಕಂಟ್ರೋಲ್ ಮಾಡ್ತಾರಲ್ಲ, ಭಾವನೆ ನೋಡಿ, ಆಲೋಚನೆ ಮತ್ತು ಭಾವನೆ 2 ವಿಚಾರಗಳನ್ನು ಕರೆಕ್ಟಾಗಿ ತಿಳ್ಕೊಳ್ಳೋಣ. ಆಲೋಚನೆ ತಾರ್ಕಿಕವಾಗಿರುತ್ತೆ, ಭಾವನೆಗಳು ರಸಭರಿತವಾಗಿರ್ತಕ್ಕಂಥದ್ದು. ಭಾವನೆಗಳೇ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆಲೋಚನೆ ಮೇಲೆ ಬದುಕೋದಾಗಿದ್ದರೆ, ಆ ಬದುಕಲ್ಲಿ ಎಮೋಷನ್ಸ್, ಭಾವನೆಗಳಿಲ್ಲ ಅಂದರೆ ಮನುಷ್ಯ ಬಹುಶಃ ಈ ಏನಂತಾರೆ, ಹೆಂಗರಳು ಮನುಷ್ಯತ್ವ ಅಂತ ಏನು ಕರಿತೀವಲ್ಲ, ಭಾವನೆಗಳಿದ್ದಾಗ ಇದೆಲ್ಲ ಆಗಲಿಕ್ಕೆ ಸಾಧ್ಯ. ಸೊ ಭಾವನೆಗಳು ಇರಬೇಕು. ಹಂಗಂಥೇಳಿ ಭಾವನೆಗಳು ಹೆಂಗೋ ಇದ್ದರೆ ಆ ಹುಚ್ಚುತನಕ್ಕೆ ಬಿದ್ದುಬಿಡ್ತೀವಿ ನಾವು. ಭಾವನೆಗಳು ಕಂಟ್ರೋಲ್ ಮಾಡೋ ಲೆವೆಲಿಗೆ, ಅಂದರೆ ಯಾವುದ್ರ ಮೇಲೆ ಎಷ್ಟು ಭಾವನೆ ಇಡಬೇಕು ಅನ್ನೋದನ್ನು ನಮಗೆ ಗೊತ್ತಿರಬೇಕು. ಮಿತಿಮೀರಿದ ಭಾವನೆಗಳು, ಮಿತಿಮೀರಿದ ನಮಗೆ ಡಿಪ್ರೆಷನಿಗೆ ಕರ್ಕೊಂಡು ಹೋಗುತ್ತೆ. ಮಿತಿಮೀರಿದ ನಮಗೆ ಭಾವನೆಗಳು ನಮ್ಮನ್ನು ಹುಚ್ಚರನ್ನಾಗಿ ಮಾಡುತ್ತೆ. ಅದಕ್ಕೆ ಯಾರು ಭಾವನೆಗಳನ್ನು ಕರೆಕ್ಟ್ ಹಿಡಿತದಲ್ಲಿ ಇಟ್ಕೊಳ್ತಾರೆ, ಆ ವ್ಯಕ್ತಿಗಳು ಮಾತ್ರ ಎಲ್ಲ ಸಂಬಂಧದ ವಿಚಾರದಲ್ಲಿ, ಅಚೀವ್ಮೆಂಟ್ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಕೂಡ ಅವರು ಸಕ್ಸಸ್ಸನ್ನು ಕಾಣ್ತಾರೆ, ಅಂದರೆ ಸಾಧಿಸ್ತಾರೆ. ಏನೋ ಒಂದು ಒಳ್ಳೆಯ ರಿಲೇಷನ್ಶಿಪ್ನ 20-30 ವರ್ಷ ತೊಗೊಂಡು ಹೋಗೋದು ಒಂದು ಸಕ್ಸಸ್. ಇವತ್ತೆಷ್ಟೋ ಡಿವೋರ್ಸ್ಗಳು ನಡೆಯುತ್ತೆ. ಅಂಥದ್ರಲ್ಲಿ 25 ವರ್ಷ ಒಂದು ಸಂಸಾರ ನಡ್ಕೊಂಬಂದಿದೆ ಅಂದರೆ ಭಾವನೆಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಬಂದಿದ್ದಕ್ಕೆ ಆ ಸಂಸಾರ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಯಿತು ಅಲ್ವಾ? ಸೊ ಎಷ್ಟೋ ಜನರಿಗೆ ಆಲೋಚನೆ ಏನು ಮಾಡ್ತಾರೆ, ಆ ಆಲೋಚನೆ ಮಾಡಿದಷ್ಟು ಭಾವನೆಗಳು ಇರಲ್ಲ. ಅದು ಒಂದು ಆಲೋಚನೆ ಬರ್ತಿದ್ದಂಗೆ ಭಾವನೆ ಅದನ್ನು ಮಾಡಿಸ್ಬೇಕಂತ ಇರತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದವ್ರು ಮಾತ್ರ ಏನು ಮಾಡ್ಕೊಳ್ತಾರೆ, ಅಳ್ತಿರ್ತಾರೆ, ಡೈಲಿ ಕೊರಗ್ತಿರ್ತಾರೆ, ನಿನ್ನೆ ಆಗಿದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಲ್ವಾ? ಸೊ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಆಲೋಚನೆಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋದನ್ನು ರೂಢಿ ಮಾಡಿಕೊಡಿ. ಅವಾಗ ಮಾತ್ರ ನಿಮ್ಮಲ್ಲಿ ನೀವು ಕಂಟ್ರೋಲ್ ಆಗಿರ್ತೀರಿ. ಸೆಕೆಂಡ್ ಪಾಯಿಂಟ್ ಅಂದರೆ, ಆಲೋಚನೆ ಥರ ಭಾವನೆಗಳು ಇಲ್ಲದೆ ಇರೋದಕ್ಕೆ ಏನಾಗುತ್ತೆ, ನಿಮ್ಮ ಆಲೋಚನೆಗಳೇ ಬೇರೆ, ಭಾವನೆಗಳೇ ಬೇರೆ. ಬಟ್ ಆಲೋಚನೆಯ ಒಂದು ನೆಕ್ಸ್ಟ್ ವರ್ಷನ್ನೇ ನಾವು ಭಾವನೆಗಳಂತ ಅನ್ಬೋದು. ಫಸ್ಟ್ ನಮಗೆ ಥಾಟಿಗೆ ಬರುತ್ತೆ, ಆ ಆಲೋಚನೆ ಬಂದ ಮೇಲೆ ಭಾವನೆಗಳು ಬೀಳಾಗ್ತಾ ಹೋಗುತ್ತೆ. ಎಸ್ ಆರ್ ನೋ? ಸೊ ಆಲೋಚನೆ, ಭಾವನೆ ಇವೆರಡೂ ಬೇರೆ ಬೇರೆ. ಸೊ ಆಲೋಚನೆನೇ ಭಾವನೆ ಆಗಿದ್ದಿದ್ರೆ ಎಲ್ಲೋ ಒಂದು ಕಡೆಗೆ ನಮ್ಮ ಆಲೋಚನೆ ಬೇರೆ ರೀತಿ ನಾವು ಕನ್ವರ್ಟ್ ಮಾಡ್ಕೊಳ್ಬೋದಿತ್ತು. ಬಟ್ ಭಾವನೆ ನಮ್ಮ ಹಿಡಿತಕ್ಕೆ ಕೆಲವೊಂದು ಸಲ ಬರಲ್ಲ. ಅದು ಲೈಕ್ ಮಂಗಂತರ ಆಚೆ ಈಚೆ ಓಡಾಡ್ತಿರುತ್ತೆ. ಸೊ ಆ ಕಾರಣಕ್ಕೇ ಇವತ್ತು ಆಲೋಚನೆ ಇದ್ದ ಹಾಗೆ ಭಾವನೆಗಳು ಇಲ್ದಿರೋದಕ್ಕೆ ಮನುಷ್ಯ ತುಂಬ ಡಿಪ್ರೆಷನಿಗೆ ಹೋಗ್ತಾನೆ. ಅವರಿಲ್ಲ ಅಂದರೆ ಬದುಕಾಗಲ್ಲ, ಭಾವನಾತ್ಮಕ ಜೀವಿ ಆಗಿಬಿಡ್ತಾನೆ. ಅವರೇ ಎಲ್ಲ ಅಂದ್ಕೊಳ್ತಾರೆ, ಮುಂದೆ ಏನೇ ಬಂದರೂ ಕೂಡ ಏನೂ ಇಲ್ಲ, ಅದೇ ಎಲ್ಲ. ಇದಕ್ಕೆ ಭಾವನಾತ್ಮಕ ಅಂತ ಹೇಳ್ತೀವಿ. ಆಲೋಚನೆ ಜಸ್ಟ್ ಪ್ರಾಕ್ಟಿಕಲ್, ಅದು ಅಲ್ಲಿ ಯಾವುದೇ ಎಮೋಷನ್ಗಳಿರಲ್ಲ ಅಲ್ಲಿ, ರೈಟ್? ಅದಕ್ಕೆ ಆಲೋಚನೆಗಳು, ಭಾವನೆಗಳು ಬೇರೆ ಬೇರೆ ಇಲ್ಲದೆ ಇರೋದಕ್ಕೆ ಆ ಥರ ಒಂದು ಡಿಪ್ರೆಷನಿಗೆ ಹೋಗ್ತಾನೆ. ಸೊ ನೆಕ್ಸ್ಟು ಆಲೋಚನೆ ಮತ್ತು ಭಾವನೆ ಅರ್ಥ ಮಾಡ್ಕೊಳ್ಳದೆ ಇದ್ದಿದ್ದಕ್ಕೆ, ಆಲೋಚನೆ ಏನು, ಈ ಭಾವನೆಗಳೇ ಏನು, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ನಮ್ಮ ಆಲೋಚನೆಯಂತೆ ಬದುಕು ನಡೀತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆಗೆ ನಾವು ಇವತ್ತು ಇದನ್ನು ಮಾಡಬಾರ್ದು ಅಂತ ಆಲೋಚನೆಗೆ ಬರುತ್ತೆ, ಬಟ್ ಸ್ಟಿಲ್ ಅದನ್ನೇ ಮಾಡ್ತೀವಿ. ಅದೇ ಭಾವನೆ. ಅರ್ಥ ಆಗ್ತಿದೆಯಾ? ಒಂದು ಮನಸ್ಸಿಗೆ ಅನಿಸುತ್ತೆ ಅವ್ರಿಗೆ ಕಾಲ್ ಮಾಡೋದು ಬೇಡ ಅಂತೇಳಿ. ಒಂದು ಮನಸ್ಸಿಗಲ್ಲ, ಒಂದು ಆಲೋಚನೆಗೆ ನಮಗೊಂದು ಆಲೋಚನೆ ಇವತ್ತಿಂದ ಅವ್ರಿಗೆ ಮಾತಾಡೋದು ಬೇಡ, ನಮ್ಗೆ ತುಂಬ ಟಾರ್ಚರ್ ಮಾಡ್ತಾರೆ, ಅವರೊಟ್ಟಿಗೆ ನಾವು ಮಾತು ಬಿಟ್ಬಿಡೋಣ ಅಂತ ಅನ್ಕೋತೀವಿ. ಬಟ್ ಇನ್ನೊಂದು ಮನಸ್ಸು ಮಾತು ಕೇಳಲ್ಲ ಅಂತೀವಲ್ಲ, ಅದೇ ಭಾವನೆ. ಸೊ ಇದನ್ನು ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೊಳ್ತಾ ಇದ್ದಿದ್ದಕ್ಕೆ ಇವತ್ತು ನಾವು ಇದರ ಒಂದು ಈ ಹುಚ್ಚುತನಕ್ಕೆ ಹೋಗ್ತಾ ಇದ್ದೀವಿ. ಯಾರು ಭಾವನೆಗಳನ್ನು ಕಂಟ್ರೋಲ್ ಮಾಡಲ್ಲ ಜೀವನದಲ್ಲಿ, ಅವರು ಕಂಪ್ಲೀಟಾಗಿ ಹುಚ್ಚರಾಗ್ತಾ ಹೋಗ್ತಾರೆ, ಡಿಪ್ರೆಷನಿಗೆ ಹೋಗ್ತಾರೆ. ಸ್ನೇಹಿತರೆ, ಈ 3 ಪಾಯಿಂಟ್ ತುಂಬ ಮುಖ್ಯ ಇರುತ್ತೆ. ಬಂದು ಏನಂತ ಹೇಳಿದ್ರೆ, ಭಾವನೆಗಳನ್ನು ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದಾಗ ಡಿಪ್ರೆಷನಿಗೆ ಹೋಗ್ತಾರೆ. ನೆಕ್ಸ್ಟ್ ಆಲೋಚನೆ ಥರ ಭಾವನೆಗಳು ಇಲ್ಲದೆ ಇರೋದಕ್ಕೆ, ನೆಕ್ಸ್ಟ್ ಆಲೋಚನೆ ಮತ್ತು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ದೇ ಇರೋದಕ್ಕೆ ಜನ ಇವತ್ತು ಅಷ್ಟು ಡಿಪ್ರೆಷನಿಗೆ ಹೋಗ್ತಾ ಇದ್ದಾರೆ. ನಿಮಗೇನು ಅನ್ನಿಸ್ತು? ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.